ನಾವೆಲ್ಲರೂ ದೇವಸ್ಥಾನದ ಒಳಗೆ ಹೋಗುವಾಗ ಮೊದಲು ಹೊಸಲಿಗೆ ನಮಸ್ಕಾರನ ಮಾಡ್ತೇವೆ. ಆದ್ರೆ ಯಾಕೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಒಂದು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವಾಲಯದಲ್ಲಿರುವಂತಹ ಹೊಸಲುಗಳು ಮನೆಯಲ್ಲಿ ನಿರ್ಮಿಸಿರುವಂತಹ ಮರದ ಹೊಸಲುಗಳಂತಲ್ಲ, ಅದು ಕಲ್ಲಿನಿಂದ ನಿರ್ಮಿಸಲಾಗಿರುತ್ತದೆ. ಭದ್ರನೆಂಬ ಋಷಿಯು ಭದ್ರವೆಂಬ ಪರ್ವತವಾಗಿಯೂ, ಹಿಮನೆಂಬ ಭಕ್ತನು ಹಿಮಾಲಯವಾಗಿಯೂ, ನಾರಾಯಣನೆಂಬ ಭಕ್ತನು ನಾರಾಯಣಾದ್ರಿಯಾಗಿಯೂ ಅವತರಿಸಿದ್ದಾರೆಂದು ಪುರಾಣಗಳು ಹೇಳುತ್ತಿವೆ. ದೇವರು ಆ ಭಕ್ತರಿಗಾಗಿ ಆ ಬೆಟ್ಟಗಳ ಮೇಲೆಯೇ ನೆಲೆಸಿದ್ದಾನೆ. ಆದುದರಿಂದ ಆ ಬೆಟ್ಟದ ಕಲ್ಲಿನಿಂದ ಬಂದ ಕಲ್ಲನ್ನೇ ಹೊಸಲಿಗಾಗಿ ಮಾರ್ಪಡಿಸುತ್ತಾರೆ. ಪ್ರತಿ ದಿನವೂ ದೇವರನ್ನು ದರ್ಶನ ಮಾಡುವಾಗ ಆ ಹೊಸಲಿನ ಪುಣ್ಯಕ್ಕೆ ನಮಸ್ಕರಿಸಿ ಎಲ್ಲರೂ ಕೂಡ ಮುಂದೆ ಸಾಗುತ್ತಾರೆ ಎಂಬುದು ಎಲ್ಲರ ನಂಬಿಕೆಯಾಗಿದೆ. ನಿಮಗೇನಾದರೂ ಇದರ ಬಗ್ಗೆ ಮುಂಚಿತವಾಗಿ ಗೊತ್ತಿದ್ದರೆ ಹೌದು ಎಂದು ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಲು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಕೊಳ್ಳಿ.